ಯಾದಗಿರಿಯಲ್ಲಿ ಭೀಮೆ ಅಬ್ಬರ ರೈತರು ಕಂಗಾಲಾಗಿದ್ದಾರೆ. ಭೀಮಾ ನದಿ ತೀರದ ಅನ್ನದಾತರಿಗೆ ಡಬಲ್ ಶಾಕ್. ಒಂದು ಕಡೆ ಬೆಳೆ ಜಲಾವೃತ, ಮತ್ತೊಂದು ಕಡೆ ಬೆಳೆ ಒಣಗೋಗೋ ಭಯ. ಪ್ರವಾಹದಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಕ್ಕೆ ಹಾನಿಯಾಗಿದೆ. 15 ದಿನಗಳವರೆಗೆ ಕರೆಂಟ್ ಸಂಪರ್ಕ ಅಸಾಧ್ಯ ಆಗಿದೆ. ಗದ್ದೆಗಳಿಗೆ ಹೆಚ್ಚಿನ ನೀರಿಲ್ಲದೆ ಭತ್ತ ಒಣಗೋಗ್ತಾ ಇದೆ. ಭೀಮೆಯ ಅಬ್ಬರಕ್ಕೆ ಸಾವಿರಾರು ಹೆಕ್ಟೇರ್ ಬೆಳೆ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ಸಿಲುಕಿ ಯಾದಗಿರಿ ಜಿಲ್ಲೆಯಲ್ಲಿ 1,18,000 ಹೆಕ್ಟೇರ್ನಷ್ಟು ಈಗಾಗಲೇ ಬೆಳೆ ನಾಶವಾಗಿರ್ತಕ್ಕಂಥದ್ದು. ಇದರಿಂದ ಈಗಾಗಲೇ ರೈತಾಪಿ ವರ್ಗ ಸಂಪೂರ್ಣವಾಗಿ ನಲುಗಿವಾಗಿರ್ತಕ್ಕಂಥದ್ದು. ಈಗ ಇದರ ನಡುವೆ ಯಾದಗಿರಿ ಜಿಲ್ಲೆಯ ಅನ್ನದಾತರಿಗೆ ಮತ್ತೊಂದು ಶಾಕ್ ಎದುರಾಗಿರ್ತಕ್ಕಂಥದ್ದು. ವಿದ್ಯುತ್ ಸಂಪರ್ಕ ಕಡಿತದಿಂದಾಗಿ ಸಾಕಷ್ಟು ಕೂಡ ಹೈರಾಣ ಆಗಿರ್ತಕ್ಕಂಥದ್ದು. ನಿಮಗೆ ದೃಶ್ಯವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಭತ್ತದ ಒಂದು ಗದ್ದೆ ಆಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿ ಕಳೆದ 1 ವಾರದಿಂದ ಇರ್ತಕ್ಕಂಥ ಒಂದು ಪ್ರವಾಹದಿಂದಾಗಿ ಭೀಮಾ ನದಿಯ ಒಂದು ತೀರದಲ್ಲಿರ್ತಕ್ಕಂಥ ಅಂದರೆ ರೈತರು ತಮ್ಮ ಜಮೀನುಗಳಿಗೆ ನೀರುಣಿಸಲು IPSET TC ಹಾಗೂ ವಿದ್ಯುತ್ ಕಂಬಗಳನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಆ ಒಂದು TC ಹಾಗೂ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ನೀರಲ್ಲಿ ಜಲಾವೃತ ಆಗಿರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ವಿದ್ಯುತ್ ಸಂಪರ್ಕ ಕಡಿತ ಆಗಿರ್ತಕ್ಕಂಥ. ಇದರಿಂದಾಗಿ ಯಾದಗಿರಿ ಜಿಲ್ಲೆಯ ಅಬ್ಬೆ, ತುಮಕೂರು, ತಳಕು, ಟಾಣಗುಂದಿ, ಎಡಗಿ ಮದ್ರ ಸೇರಿದಂತೆ ಹಲವು ರೀತಿಯ ಒಂದು ಭೀಮಾ ನದಿ ತೀರದ ರೈತರಿಗೆ ಈಗ ವಿದ್ಯುತ್ ಸಂಪರ್ಕ ಕಡಿತದಿಂದಾಗಿ ರೈತರು ತಮ್ಮ ಜಮೀನುಗಳಿಗೆ ನೀರುಣಿಸಲು ಕೂಡ ಸಾಧ್ಯವಾಗದ ಒಂದು ರೀತಿಯಲ್ಲಿ ಕೂಡ ಬಂದಿರತಕ್ಕಂಥದ್ದು. ಇದರಿಂದಾಗಿ ಈಗ ಏನು ಬೆತ್ತವು ಕೂಡ ಈಗ ತೆನೆ ಕಟ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಮೀನುಗಳಿಗೆ ಹೆಚ್ಚಾಗಿ ನೀರು ಕೂಡ ಬೇಕಾಗುತ್ತೆ. ಆದರೆ ನೀರಿನ ಒಂದು ಕೊರತೆಯಿಂದಾಗಿ ಈಗ ಈ ಒಂದು ಬೆಳೆಗಳು ಒಣಗತಕ್ಕಂಥ ಪರಿಸ್ಥಿತಿ ಕೂಡ ಬಂದಿರತಕ್ಕಂಥ. ಯಾಕಂದರೆ ಈಗಾಗಲೇ ಪ್ರವಾಹಕ್ಕೆ ಸಿಲುಕಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಷ್ಟು ಈಗಾಗಲೇ ಹಾನಿಯಾಗಿರ್ತಕ್ಕಂಥದ್ದು. ಆದರೆ ಕಳೆದ 10-15 ದಿನಗಳಿಂದ ಈ ಒಂದು ಜಮೀನುಗಳಿಗೆ ನೀರುಣಿಸಲು ಸಂಪೂರ್ಣವಾಗಿ ಈಗ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ. ಎಲ್ಲ ಏನು TCಗಳು, ವಿದ್ಯುತ್ ಕಂಬಗಳು ಸೇರಿದಂತೆ ಏನು ರೈತರು ತಮ್ಮ ಜಮೀನುಗಳಿಗೆ ನೀರುಣಿಸಲು ಇದ್ದಂಥ ಎಲ್ಲ ಉಪಕರಣಗಳು ಸಹ ಈಗ ನೀರಲ್ಲಿ ಮುಳುಗಡೆ ಆಗಿರುವ ಕಾರಣಕ್ಕಾಗಿ ಈಗ ರೈತರು ತಮ್ಮ ಜಮೀನುಗಳಲ್ಲಿ ಈಗ ಮತ್ತಷ್ಟು ಸಂಕಷ್ಟವನ್ನು ಅನುಭವಿಸುವಂತಾಗಿರ್ತಕ್ಕಂಥ. ಯಾಕಂದರೆ ಈಗಾಗಲೇ ಲಕ್ಷಾಂತರ ಹೆಕ್ಟೇರ್ನಷ್ಟು ಬೆಳೆ ಕಳೆದುಕೊಂಡು ಸಾಕಷ್ಟು ಕಂಗಾಲಾಗಿರ್ತಕ್ಕಂಥ ಈ ಒಂದು ರೈತರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಪ್ರವಾಹಕ್ಕೆ ಲಕ್ಷಾಂತರ ಹೆಕ್ಟೇರ್ನಷ್ಟು ಹತ್ತಿ, ತೊಗರಿ, ಭತ್ತ ಎಲ್ಲವೂ ಕೂಡ ಕಳೆದುಕೊಂಡಿದ್ದಾರೆ. ಈಗ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಈ ನಿಮ್ಗೆ ರೈತರಿಗೆ ಈಗ IPSETಗಳು ಮತ್ತು TCಗಳು ಎಲ್ಲ ಕೂಡ ನೀರಲ್ಲಿ ಮುಳುಗಡೆ ಆಗಿದ್ದಾವೆ. ಇದರಿಂದಾಗಿ ನಿಮ್ಮ ಜಮೀನುಗಳಿಗೆ ನೀರು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗ್ತದೆ? ನಮಗೆ ಏನಾಯ್ತು ಗೊತ್ತ್ರಿ, ಈಗ ಹೊಳೆ ಬಂದು ಮುಳುಗಿದ್ದು ಒಂದು ಪ್ರಾಬ್ಲಮ್ ರೀ. ಈಗ ಉಳಿದಂಥ ಗದ್ದೆಗಳಿಗೆ ನೀರಿಲ್ರಿ. TC ಮುಳುಗಡೆ ಆಗ್ಯದ, ಕಂಬ ಬಿದ್ದ. ಒಟ್ಟು 15 ದಿನ ಆಯ್ತು ರೀ, ವಿದ್ಯುತ್ ಸಂಪರ್ಕನೇ ಇಲ್ಲದಂತಾಗಿದೆ ಒಳಗಡ್ಡಿಗೆ. ಒಟ್ಟು ಹಂಗಾಗಿ ನಮ್ಗೆ ವಿದ್ಯುತ್ ಸಂಪರ್ಕ ಎಲ್ಲ ಬೇಗ ಮಾಡಿಸ್ಕೊಡ್ಬೇಕಂತ ಅವರಲ್ಲಿ ಮನವಿ. ಒಣಗುಂಟ ಸರ್ ಎಲ್ಲ ಬೆಳೆ. ಈ ನೀರು ಬೇಕು ಸರ್, ಅನಿವಾರ್ಯ ಐತ್ರಿ. 8-10 ದಿನ ಐತ್ರಿ, ಮಳಿನೇ ಬಂದಿಲ್ಲ. ಮಳೆ ಬಂದ್ರೆ ಏನಾರ ಆತಿತ್ರಿ. ಮಳಿನಿಲ್ಲ, ಕರೆಂಟ್ನಿಲ್ಲ. ಈ ಉಳಿದ ಗದ್ದಿನೂ ಹೊಂಟವ್ರಿಗೆ ಲಾಸ್ ಆಕತ್ರಿ. ಮತ್ತು ಇದಕ್ಕೂ ಪರಿಹಾರ ಸರ್ಕಾರ ಕೊಡ್ಬೇಕಾತ್ರಿ ಹೆಚ್ಚುವರಿಯಾಗಿ. ನೀರೇನಿಲ್ರಿ, ಮುಳುಗಡೆ ಅದ್ರಿ. ಇದಕ್ಕೆ 15 ದಿವಸ ಐತ್ರಿ. ನಮ್ಗಿನ್ನ 15 ದಿವಸ ಆರಾಮ್ ಹೋಗ್ತ್ರಿ. ಮತ್ತೆಲ್ಲ ಆಗ್ಬೇಕಾದ್ರೆ TC ಗೀಸಿ ರೆಡಿಯಾಗಿ ಬರ್ಬೇಕಾದ್ರೆ ಎಲ್ಲ ನೀರಾಗ್ಯಾವ್ರಿ. ನಾವು ಕಂಬನ ಮುರಿದವ್ರಿ, TC ನೀರಾಗವ. ಈಗ ಅಲ್ಲಿಗೆ ಹೋಗಕ್ಕೆ ಬರಲ್ರಿ. ಈಗ ನೀರು ಬೇಕ್ರಿ. ಈ ಗದ್ದಿಗೆ ನೀರಿಂದ ಅನಿವಾರ್ಯತೆ ನಮಗೆ ಭಾಳ. ಇನ್ನೊಂದು ಕಡೆ ವಿದ್ಯುತ್ತಿಂದ ಅಭಾವ, ನಾಶ ಆಕತ್ರಿ. ಸರ್ ನಮಗನು ಸರ್ 2 ಕಿಲೋಮೀಟರ್ ಪೈಪ್ಲೈನ್ ಮಾಡ್ತೇವೆ ಸರ್. ಇದಕ್ಕೆ ಯಾವುದೇ ನೀರು ಆಗಲಿ ಒಳ್ಳೆ ನದಿಲಿಂತಾನೆ ನೀರು ಬರ್ಬೇಕು ಸರ್ ಇದಕ್ಕೆ. ಯಾಕಂದ್ರೆ ಮೋಟ್ರ, TC ಎಲ್ಲ ಮುಳುಗಡೆ ಆಗ್ಯಾವ ಸರ್. ಈಗ ನಮ್ಗೆ ಯಾವಂತ ನೀರು ಬಂದರೆ ನಮಗೆ ಗದ್ದೆ ನೀರು ಸರ್. ಇಲ್ಲಾಂದ್ರೆ ಇದು 20 ದಿನವರೆಗೆ ಕರೆಂಟ್ ಬರಲ್ಲ, TC ಬರಲ್ಲ, ಈ ಭತ್ತನ ಒಣಗೋಗ್ಬಿಡ್ತದೆ ಸರ್. ಯಾವ್ದು ಇದು ಭತ್ತ ಕೊಯ್ಯಕ್ಕೆ ಬಂದ್ರೆ ಎದಕ್ಕೆ ಬರಲ್ಲ ಸರ್. ಈಗ ಏನಾದ ಇದಕ್ಕೂ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಹೇಳ್ತೀವಿ ಸರ್ ಎಲ್ಲರೂ. ಇದು ಅಬ್ಬೆ, ತುಮಕೂರು ಗ್ರಾಮದ ರೈತರ ಒಂದು ಮಾತಾಗಿರ್ತಕ್ಕಂಥದ್ದು. ಒಂದು ಕಡೆ ಪ್ರವಾಹಕ್ಕೆ ಸಿಲುಕಿ ಲಕ್ಷಾಂತರ ಹೆಕ್ಟೇರ್ನಷ್ಟು ಬೆಳೆಯನ್ನು ಕಳೆದುಕೊಂಡಿದ್ದೀವಿ. ಈಗ ನೀರಿಲ್ಲದೆ ಸಾಕಷ್ಟು ಕೂಡ ಸಾವಿರಾರು ಹೆಕ್ಟೇರ್ನಷ್ಟು ಈಗ ಬೆಳೆ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿರ್ತಕ್ಕ. ಇದು ಒಂದು ರೀತಿಯಲ್ಲಿ ರೈತರಿಗೆ ಗಾಯದ ಮೇಲೆ ಬಳೆ ಎಳೆದಂತಾಗಿದೆ. ಹಾಗಾಗಿ ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳು ಕೂಡಲೇ ಒಂದು TC ಹಾಗೂ ಕಂಬಗಳನ್ನು ರಿಪೇರಿ ಮಾಡೋದ್ರ ಮೂಲಕವಾಗಿ ನಮಗೆ ನೀರುಣಿಸಲು ಬೇಕಾಗಿರ್ತಕ್ಕಂಥ ಸೌಕರ್ಯವನ್ನು ಒದಗಿಸಿಕೊಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.